ದಿನಾಂಕ 25/5/26ರಂದು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯಿಂದ ಶಾಲಾ ಪ್ರಾರಂಭೋತ್ಸವದ ಬಗ್ಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಈ ಸುತ್ತೋಲೆಯಲ್ಲಿ ಯಾವ ಅಂಶಗಳಿದೆ, ಅದನ್ನ ಹೇಗೆ ಅನುಷ್ಠಾನಗೊಳಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. 2026-27ರ ಪ್ರಾರಂಭದ ಶೈಕ್ಷಣಿಕ ಚಟುವಟಿಕೆಗಳು. ಈ ಪ್ರಕ್ರಿಯೆಯಲ್ಲಿ ನಾವು ಬೇಸಿಗೆ ರಜೆಯಲ್ಲಿ ದಾಖಲಾತಿ ಆಂದೋಲನವನ್ನ ಮಾಡಿಕೊಂಡು ಬಹಳಷ್ಟು ಮಕ್ಕಳನ್ನ ದಾಖಲೆ ಮಾಡ್ಕೊಂಡಿರ್ತೀವಿ ಶಾಲೆಗೆ. ಹಾಗೆ ಇಲಾಖೆಯಿಂದ ಕೆಲವೊಂದು ಶಾಲೆಗಳನ್ನ ಉನ್ನತೀಕರಿಸಿದ್ದಾರೆ. ಹಾಗೆ ಶಾಲಾ ಪ್ರಾರಂಭೋತ್ಸವಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಹೇಗಿರ್ಬೇಕು, ಮತ್ತೆ ಪ್ರಾರಂಭ ಆದ ನಂತರ ಸೇತುಬಂಧ ಕಾರ್ಯಕ್ರಮ ಹೇಗೆ ನಡೆಸ್ಬೇಕು, ಹಾಗೇನೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಹಾಜರಾತಿ ಮತ್ತೆ ಶಿಕ್ಷಕರಿಗೆ ಕ್ಯಾಂಪ್ಸ್ ಹಾಜರಾತಿ ಅದು ಹೇಗೆ ಮಾಡ್ಬೇಕು, ಮತ್ತೆ ಮಿಂಚಿನ ಸಂಚಾರ ಇರುತ್ತೆ, ಅದು ಯಾವ ರೀತಿ ಮಿಂಚಿನ ಸಂಚಾರ ಹೇಗೆ ಮಾಡ್ತಾರೆ, ಹೇಗೆ ಅದಕ್ಕೆ ಅರೇಂಜ್ಮೆಂಟ್ಸ್ ಆಗಿದೆ, ಮತ್ತೆ ಈ ಭೇಟಿ ವರದಿಯನ್ನ ಹೇಗೆ ಇಂದೀಕರಣ ಮಾಡ್ತಾರೆ, ಈ ಸುತ್ತೋಲೆನಲ್ಲಿ ಏನಿದೆ ಅಂತ ಈಗ ನೋಡ್ತಾ ಹೋಗೋಣ. ಹಿಂದಿನ ಸಾಲುಗಳಂತೆ ಈ ಸಾಲಿನಲ್ಲೂ ಕೂಡ 29/5/26ರಂದೇ ಮುಖ್ಯ ಶಿಕ್ಷಕರು ಎಲ್ಲ ಶಾಲೆಗಳಿಗೆ ಹಾಜರಾಗಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಈಗಾಗ್ಲೇ ನಾವು ದಾಖಲಾತಿಯನ್ನ ಪ್ರಾರಂಭ ಮಾಡಿದ್ದೇವೆ. ಆದ್ರೂ ಶಾಲಾ ಪ್ರಾರಂಭೋತ್ಸವದೊಂದಿಗೆ ಅಂದ್ರೆ ದಿನಾಂಕ 1ನೇ ತಾರೀಕು ನಾವು ಶಾಲಾ ಪ್ರಾರಂಭೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ಬೇಕು. ಆ ದಿನದಿಂದ ಪ್ರಾರಂಭಿಸಿ 30/6/26ರಂದು ಮುಕ್ತಾಯಗೊಳಿಸಲು, ದಾಖಲಾತಿ ಆಂದೋಲನವನ್ನ ಮುಕ್ತಾಯಗೊಳಿಸಲು ನಮಗೆ ಸೂಚನೆ ನೀಡಿದ್ದಾರೆ. ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 26-27ನೇ ಸಾಲಿನಲ್ಲಿ ಪ್ರಾರಂಭೋತ್ಸವ, ದಾಖಲಾತಿ ಆಂದೋಲನ, ಸೇತುಬಂಧ ಹಾಗೂ ಮಿಂಚಿನ ಸಂಚಾರ ಎಲ್ಲವೂ ಕೂಡ ಎಲ್ಲಾ ಕಾರ್ಯಕ್ರಮಗಳ ಯಶಸ್ವಿಯಾಗಿ ಕೈಗೊಳ್ಳುವ ನಿಟ್ಟಿನಲ್ಲಿ ಸದರಿ ಅಧಿಕಾರಿಗಳು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಮಗಳನ್ನ ಚಾಚೂ ತಪ್ಪದೆ ಪಾಲಿಸಬೇಕು ಅಂತ ಈ ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ. ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆ ಹೇಗಿರ್ಬೇಕು ಅಂತ ಈಗ ನೋಡೋಣ. ಎಲ್ಲ ಸ್ವಚ್ಛತೆ ಕಾರ್ಯವನ್ನ ಕೈಗೊಂಡು 28/5/26ರೊಳಗೆ ಪೂರ್ಣಗೊಳಿಸಿಕೊಳ್ಳುವುದು. ಶಾಲೆಯಲ್ಲಿ ಕುಡಿಯುವ ನೀರು, ಶೌಚಾಲಯಗಳು ಮತ್ತು ತರಗತಿ ಕೊಠಡಿಗಳು, ಮುಖ್ಯ ಶಿಕ್ಷಕರ ಕೊಠಡಿಗಳು ಎಲ್ಲವನ್ನು ಸ್ವಚ್ಛಗೊಳಿಸ್ಬೇಕು. ಮತ್ತೆ ಆವರಣಗಳೆಲ್ಲ ನೀರಿಂದ ಇರಬಹುದು ಅಥವಾ ಮರ ಗಿಡಗಳು ಬಿದ್ದಿರಬಹುದು, ಅವುಗಳನ್ನೆಲ್ಲ ಸ್ವಚ್ಛ ಮಾಡಿರ್ಬೇಕು. ಎಲ್ಲಾ ಕಟ್ಟಡಗಳು, ಅಡುಗೆ ಕೊಠಡಿಗಳು ಮತ್ತೆ ಅಕ್ಕಪಕ್ಕದ ಜಾಗಗಳು ಇವುಗಳನ್ನೆಲ್ಲ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ, ಸಾರ್ವಜನಿಕರ ಮತ್ತು ಶಿಕ್ಷಕರ ಸಹಕಾರದೊಂದಿಗೆ ಶಾಲಾ ಮುಖ್ಯಸ್ಥರು ಎಲ್ಲ ಶಾಲೆಯ ಸಂಪೂರ್ಣ ಆವರಣವನ್ನ ಸ್ವಚ್ಛಪಡಿಸ್ಕೊಳ್ಬೇಕು. ಸಭೆ ನಡೆಸಿ ಪ್ರಾರಂಭೋತ್ಸವದ ಬಗ್ಗೆ ಚರ್ಚೆ ಮಾಡಿರ್ಬೇಕು. ಹಾಗೆ ಇದ್ರ ಜೊತೆಗೆ ಶಾಲಾ ಶಿಕ್ಷಕರನ್ನ ಎಲ್ಲ ಒಟ್ಟುಗೂಡಿಸಿ ಒಂದು ಸಭೆಯನ್ನ ಮಾಡಿ ಪ್ರಾರಂಭೋತ್ಸವಕ್ಕೆ ಬೇಕಾದ ತೀರ್ಮಾನಗಳನ್ನ ತಗೋಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡಿರ್ಬೇಕು. ಮತ್ತೆ ಶಾಲಾ ವೇಳಾಪಟ್ಟಿ ಆಗಿರ್ಬೇಕು, ತರಗತಿ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ ಆಗಿರ್ಬೇಕು, ವಾರ್ಷಿಕ ಕ್ರಿಯಾ ಯೋಜನೆ ಆಗಿರ್ಬೇಕು, ಶಾಲಾ ಪಂಚಾಂಗ, ಮತ್ತೆ ಮುಖ್ಯ ಶಿಕ್ಷಕರು ಎಲ್ಲಾ ಶಿಕ್ಷಕರಿಗೂ ಜವಾಬ್ದಾರಿಗಳ ಹಂಚಿಕೆಯನ್ನ ಮಾಡ್ಬೇಕು. ತರಗತಿ ಶಿಕ್ಷಕರನ್ನ ನೇಮಿಸ್ಬೇಕು. ಮತ್ತೆ ಹಿಂದಿನ ವರ್ಷದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳ ಹಾಜರಾತಿ ವಹಿಗಳನ್ನ ಸಿದ್ಧಪಡಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಶೈಕ್ಷಣಿಕ ದಾಖಲೆಗಳಾದ ವಿಷಯವಾರು, ವಾರ್ಷಿಕ ಕ್ರಿಯಾ ಯೋಜನೆ, ಪಾಠ ಯೋಜನೆ ಮುಂತಾದವುಗಳನ್ನ ಸಿದ್ಧಪಡಿಸಿಕೊಂಡು ಮುಖ್ಯ ಶಿಕ್ಷಕರಿಂದ ಅನುಮೋದನೆ ಪಡ್ಕೋಬೇಕು. ಮತ್ತೆ ಮುಖ್ಯ ಶಿಕ್ಷಕರೊಂದಿಗೆ ಸಂಪೂರ್ಣ ಸಹಕಾರವನ್ನ ನೀಡಿ ಶಾಲಾ ಪ್ರಾರಂಭೋತ್ಸವವನ್ನ ಅಗತ್ಯ ಸಿದ್ಧತೆಯನ್ನ ಮಾಡ್ಕೋಬೇಕು. ಆ ದಿನನೇ ಸಮುದಾಯದೊಂದಿಗೆ ಜಾಥಾ ಮಾಡಿ, ಅಂದ್ರೆ ಪ್ರಾರಂಭೋತ್ಸವ ದಿನನೇ ಮಕ್ಕಳು ಶಾಲೆಗೆ ಬರೋ ರೀತಿ ಮಾಡ್ಬೇಕು. ಜೊತೆಗೆ ಸ್ಥಳೀಯ ಪ್ರತಿನಿಧಿಗಳು, ಪೋಷಕರನ್ನು ಕೂಡ ಈ ಶಾಲಾ ಹಬ್ಬವನ್ನ ಆಚರಿಸಬೇಕು, ಅವರನ್ನು ಕೂಡ ಆಹ್ವಾನ ನೀಡ್ಬೇಕು. ಶಾಲೆಗಳನ್ನ ಉನ್ನತೀಕರಿಸಿದ್ದಾರೆ. 1ರಿಂದ 7 ಇರ್ತಕ್ಕಂಥ ಕಡೆ 8ನೇ ತರಗತಿಯನ್ನು ಉನ್ನತೀಕರಿಸಿದ್ದಾರೆ. ಅಂತ ಶಾಲೆಗಳು ಕೂಡ ನಮ್ಮ ಇಲಾಖಾ ವತಿಯಿಂದ, ಕಚೇರಿ ವತಿಯಿಂದ ಅವುಗಳ ಬಗ್ಗೆ ಕೂಡ ಅಗತ್ಯ ಕ್ರಮ ವಹಿಸ್ಬೇಕು ಅಂತ ಈ ಸುತ್ತೋಲೆಯಲ್ಲಿ ಹೇಳಿದ್ದಾರೆ. ಹಾಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪಾ ಅಂತಂದ್ರೆ ಕ್ಯಾಂಪ್ಸ್ ಹಾಜರಾತಿ. ಎಲ್ಲರಿಗೂ ಕೂಡ ಕ್ಯಾಂಪ್ಸ್ ಹಾಜರಾತಿ ಈ ವರ್ಷದಿಂದ ಕಡ್ಡಾಯವಾಗಿ ಇರುತ್ತೆ. ಅದನ್ನು ಕೂಡ ಅನುಷ್ಠಾನ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಶಾಲಾ ಪ್ರಾರಂಭೋತ್ಸವ ಇದೊಂದು ಯಾಂತ್ರಿಕ ಪ್ರಕ್ರಿಯೆ ಅಂತ ಆಗದೆ ವಿಶೇಷವಾಗಿ ಇರ್ಬೇಕು. SDMC ಪೋಷಕರು ಎಲ್ಲರೂ ಸೇರಿ ಶಾಲಾ ಮಕ್ಕಳನ್ನ ಪ್ರೀತಿಯಿಂದ ಶಾಲೆಗೆ ಆಹ್ವಾನಿಸ್ಬೇಕು. ತೋರಣಗಳಿಂದ ಅಲಂಕರಿಸಿರ್ಬೇಕು. ಮತ್ತೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಬ್ಯಾನರ್ಗಳನ್ನ ಪ್ರದರ್ಶನ ಮಾಡಬೇಕು.
ಅಲ್ಲಿ ಭೇಟಿ ನೀಡ್ತಕ್ಕಂತಹ ಶಾಲಾ ಪ್ರಾರಂಭೋತ್ಸವಕ್ಕೆ ಸ್ಥಳೀಯ ಸಚಿವರುಗಳು, ಶಾಸಕರು, ತಮ್ಮ ವ್ಯಾಪ್ತಿಯ ಶಾಸಕರು ಇದ್ರೆ ಅವರು ದಾಖಲಾತಿ ಆಂದೋಲನ ಸೇರಿ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನವನ್ನ ನಡೆಸಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು. ಹಾಗಾದ್ರೆ ಜೊತೆಗೆ ಈ ಪ್ರಾರಂಭೋತ್ಸವ ದಿನ ಮೊದಲು 2 ಅವಧಿ ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು. 3ನೇ ಅವಧಿಯಿಂದ ಶಾಲಾ ಪ್ರಾರಂಭದ ಪಾಠವನ್ನ ಶುರು ಮಾಡಬೇಕು. ಶೈಕ್ಷಣಿಕ ಚಟುವಟಿಕೆಗಳನ್ನ ಆರಂಭಿಸುವುದು. ಇದರಿಂದ ಹಾಜರಾಗದೇ ಇರುವ ಮಕ್ಕಳಿಗೂ ಕೂಡ ಅದನ್ನ ತಲುಪಿಸ್ಬೇಕು. ಅಂದ್ರೆ 1ನೇ ದಿನದಿಂದನೇ ಪಾಠ ನಡೀತಾ ಇದೆ ಅನ್ನೋ ವಿಷಯವನ್ನ ಉಳಿದ ಮಕ್ಕಳಿಗೂ ತಲುಪಿಸ್ಬೇಕು. ಅಕ್ಷರ ದಾಸೋಹದಡಿ ಏನು ಬಿಸಿ ಊಟ ಕಾರ್ಯಕ್ರಮ ಇರುತ್ತೆ ಅದನ್ನ ಶುಚಿಯಾದ ಮತ್ತು ರುಚಿಯಾದ ಸಿಹಿ ಊಟದೊಂದಿಗೆ ಆಯೋಜಿಸಬೇಕು. ಪ್ರಾರಂಭೋತ್ಸವ ದಿನ ಎಲ್ಲಾ ಮಕ್ಕಳಿಗೂ ಸಿಹಿ ಊಟವನ್ನ ನೀಡಬೇಕು. ವಿಶೇಷವಾಗಿ ಶಾಲಾ ಪ್ರಾರಂಭೋತ್ಸವ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು. ಅದೇ ತರಹ ಹಬ್ಬದ ರೀತಿಯಲ್ಲಿ ಆಚರಿಸೋದ್ರ ಜೊತೆಗೆ ಅಂದೇ ಪಾಠ ಪ್ರವಚನಗಳನ್ನು ಕೂಡ, ಸೇತುಬಂಧವನ್ನು ಕೂಡ ಪ್ರಾರಂಭ ಮಾಡೋದ್ರೊಂದಿಗೆ ಅರ್ಥಪೂರ್ಣವಾಗಿ ಕೂಡ ಪ್ರಾರಂಭ ಮಾಡಬೇಕು. ನೆಕ್ಸ್ಟ್ ದಾಖಲಾತಿ ಆಂದೋಲನ. ಈಗಾಗಲೇ ರಜೆಯಲ್ಲೂ ಕೂಡ ದಾಖಲಾತಿಗಳನ್ನ ಮಾಡ್ಕೊಂಡಿರ್ತೀವಿ. ಆದ್ರೂ ನಿಮ್ಗೆ ಗೊತ್ತಿದೆ, ಈ ಒಂದು ನಮ್ಮ ಶಾಲೆಯ ವ್ಯಾಪ್ತಿಯೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಅಂತ ಮಕ್ಕಳನ್ನ ಶಾಲೆಯ ಮುಖ್ಯವಾಹಿನಿಗೆ ತರಬೇಕು. ಮತ್ತೆ ಶಾಲೆಯಲ್ಲಿ ಇರ್ತಕ್ಕಂತಹ ಪ್ರೋತ್ಸಾಹದಾಯಕ ಯೋಜನೆಗಳ ಕುರಿತು, ಉಪಹಾರ ಯೋಜನೆ ಆಗಿರ್ಬೋದು, ಕ್ಷೀರಭಾಗ್ಯ, ಶೂ ಸಾಕ್ಸು, ಮತ್ತೆ ಸಮವಸ್ತ್ರ, ಪಠ್ಯ ಪುಸ್ತಕ, ಹೀಗೆ ಎಷ್ಟೆಲ್ಲಾ ಸೌಲಭ್ಯಗಳಿದೆ ಅದನ್ನೆಲ್ಲವನ್ನು ಚಾಚೂ ತಪ್ಪದೆ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ತಲುಪುವ ರೀತಿಯಲ್ಲಿ ನಿಗಾವಹಿಸಬೇಕು. ನಮ್ಮ ಶಾಲೆಯಲ್ಲಿ ಅಂತಿಮ ತರಗತಿಯಲ್ಲಿ ಓದಿದ್ದಂತಹ ವಿದ್ಯಾರ್ಥಿಗಳನ್ನ ಮುಂದಿನ ತರಗತಿಗೆ ದಾಖಲಿಸುವ ಕುರಿತು, ಅಂದ್ರೆ ಮುಂದಿನ ತರಗತಿಗೆ ಅವ್ರು ಹೋಗ್ಬೇಕಾದ್ರೆ TCಯನ್ನ ಕೊಡ್ತೀವಿ. ಆ ಮಕ್ಕಳು ಎಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕಡ್ಡಾಯವಾಗಿ ಹಿಂದಿನ ಶಾಲೆಯ ಶಿಕ್ಷಕರು ಅಂಕಿ ಅಂಶಗಳನ್ನ ನಿರ್ವಹಿಸಬೇಕು. ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಯಾವ ಸೌಲಭ್ಯಗಳಿದೆ ಅದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ಆಗ ಜೊತೆಗೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ಶಾಲೆಗಳು ಕೂಡ ಇದೆ. ಅದಲ್ಲದೆ ಕೆಲವು ಶಾಲೆಗಳಲ್ಲಿ ಈ ವರ್ಷದ LKG UKGಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅವುಗಳನ್ನು ಕೂಡ ಹೆಚ್ಚು ಪ್ರಚಾರ ಮಾಡೋದ್ರಿಂದ ಹೆಚ್ಚು ದಾಖಲಾತಿಯನ್ನ ಮಾಡ್ಕೋಬಹುದು. ಕೂಡ ಅಂದ್ರೆ ವಿದ್ಯಾರ್ಥಿಗಳ ಹಾಜರಾತಿಯನ್ನು AI ಬೇಸ್ಡ್ ಸ್ಟೂಡೆಂಟ್ ಫೇಶಿಯಲ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದಾಖಲಿಸುವ ನಿರಂತರ ಕಾರ್ಯಕ್ರಮವನ್ನ ಸೆಂಟರ್ ಫಾರ್ ಗವರ್ನೆನ್ಸ್ ಮೂಲಕ ಅನುಷ್ಠಾನ ಮಾಡಿದ್ದು, ಈ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು ಹಾಗೂ ಎಲ್ಲ ಅನುಷ್ಠಾನಾಧಿಕಾರಿಗಳು ಕಡ್ಡಾಯವಾಗಿ ಕ್ರಮ ವಹಿಸುವುದು. ನೆಕ್ಸ್ಟ್ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ಸೇತುಬಂಧ ಶಿಕ್ಷಣ. ಎಲ್ಲಾ ಶಾಲೆಗಳಲ್ಲೂ 1ನೇ ತರಗತಿಗೆ ವಿದ್ಯಾಪ್ರವೇಶ, 30 ದಿನಗಳು ವಿದ್ಯಾಪ್ರವೇಶ ಇರುತ್ತೆ. ನಲಿಕಲಿ ಆಗಿರ್ಬೋದು, ಕಲಿನಲ್ಲಿ ಆಗಿರ್ಬೋದು, ಬೈಲಿಂಗ್ವೇಲ್ ಆಗಿರಬಹುದು. ಅಲ್ಲಿ ವಿದ್ಯಾಪ್ರವೇಶ ಅನ್ನೋದ್ರ ಬದಲಾಗಿ ಅದನ್ನ ವಿದ್ಯಾಚೇತನ ಅಂತ ಕರಿತಾ ಇದೀವಿ. ಹಾಗೆ ನಲಿಕಲಿಯಲ್ಲಿ 2, 3ನೇ ತರಗತಿಗಳಿಗೆ ಸಮಗ್ರ ಶಿಕ್ಷಣ ಇಲಾಖೆಯಿಂದ ಹೊರಡಿಸ್ತಕ್ಕಂಥ ಸುತ್ತೋಲೆ ಅನುಸಾರ ಕ್ರಮ ವಹಿಸಬೇಕು. ಕಲಿನಲಿನಲ್ಲಿ 2 ರಿಂದ 10 ತನಕ ಸೇತುಬಂಧ ಇರುತ್ತೆ. ಹಾಗೆ ಬೈಲಿಂಗ್ವೇಲ್ ನಲ್ಲಿ 1ನೇ ತರಗತಿಗೆ ವಿದ್ಯಾಪ್ರವೇಶ ಇದ್ದು 5ನೇ ತರಗತಿ ತನಕ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಇರುತ್ತೆ. ಉಳಿದ ಎಲ್ಲಾ ತರಗತಿಗಳಿಗೂ 15 ದಿನಗಳ ಸೇತುಬಂಧ ಕಾರ್ಯಕ್ರಮವನ್ನ ಮಾಡ್ಬೇಕಾಗಿರುತ್ತೆ. ಹಿಂದಿನ ಆರಂಭದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಹೇಗೆ ನಡೆಸಿದೀವಿ, ಹೇಗೆ ನಡೀತಾ ಇದೆ, ದಾಖಲಾತಿ ಆಗಿರ್ಬೋದು, ಸೇತುಬಂಧ ಆಗಿರ್ಬೋದು, ಪ್ರಾರಂಭೋತ್ಸವ ಮತ್ತೆ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಅವೆಲ್ಲವನ್ನು ನೋಡ್ಲಿಕ್ಕೆ ಒಂದು ಮಿಂಚಿನ ಸಂಚಾರ ಅಂತ ಒಂದು ಫ್ಲೈಯಿಂಗ್ ವಿಸಿಟ್, ತ್ವರಿತ ಸಂದರ್ಶನ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೋಧನಾ ಕಲಿಕಾ ಚಟುವಟಿಕೆಗಳ ಪೂರ್ವಸಿದ್ಧತೆ ಹೇಗಿದೆ, ಮತ್ತೆ ಶಾಲೆಯ ಪ್ರಗತಿ ಇಲ್ಲಿ ತನಕ ಹೇಗಿದೆ, ಶಾಲಾ ಮೂಲಭೂತ ಸೌಕರ್ಯಗಳು ಹೇಗಿದೆ, ಮತ್ತೆ ಶಾಲಾ ಕಟ್ಟಡಗಳು, ಮಕ್ಕಳ ಸುರಕ್ಷತೆ ಬಗ್ಗೆ ನಿಗಾ ವಹಿಸಿದಾರ, ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನಗೊಂಡಿರೋ ರೀತಿ, ಇದೆಲ್ಲವನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಮಿಂಚಿನ ಸಂಚಾರ ಅನ್ನೋ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಂತದ ಅಧಿಕಾರಿಗಳಿಂದ ಹಿಡಿದು ಕ್ಲಸ್ಟರ್ ಹಂತದ ಅಧಿಕಾರಿಗಳು ಒಂದು ಟೀಮ್ ಅನ್ನ ಮಾಡ್ಕೊಂಡು ವೇಳಾಪಟ್ಟಿಯನ್ನು ತಯಾರಿಸ್ಕೊಂಡು ಅದರಂತೆ ಪ್ರತಿ ಶಾಲೆಗೂ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಎಲ್ಲಾ ವಿಷಯಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಈ ಅಧಿಕಾರಿಗಳು ಕೂಡ ಇನ್ಸ್ಪೆಕ್ಷನ್ ಆಪ್ ನಲ್ಲಿ ಈ ಒಂದು ಭೇಟಿ ಮಾಡಿದ ಮಾಹಿತಿಯನ್ನ ಹಿಂದೀಕರಿಸಬೇಕಾಗಿರುತ್ತೆ. ಅದರಂತೆ ಈ ಕಾರ್ಯಕ್ರಮವನ್ನ ಹೇಗೆ ನಿಗದಿಪಡಿಸ್ಕೋಬೇಕು, ಹೇಗೆ ಸಿದ್ಧಪಡಿಸ್ಬೇಕು ಅಂತಲೂ ಕೂಡ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ರೂಪರೇಷೆ ಯಾಕೆ ಸಿದ್ಧಪಡಿಸ್ಕೋಬೇಕು, ಹೇಗೆ ಕೈಗೊಳ್ಬೇಕು, ಕ್ರೋಢೀಕರಣ ಹೇಗ್ ಮಾಡ್ಬೇಕು, ಅದಕ್ಕೆ ಎಷ್ಟು ದಿನ ಸಮಯಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಅಗತ್ಯದಲ್ಲಿ
ಶಿಕ್ಷಕರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಸದರಿ ಅಂಕಿಅಂಶಗಳನ್ನ ಕಾಲ ಕಾಲಕ್ಕೆ ಸ್ಯಾಟ್ಸ್ ನಲ್ಲೂ ಕೂಡ ಇಂದೀಕರಣ ಮಾಡ್ತಾರೆ.